ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 2016ನಲ್ಲಿ ಕಂಡಕ್ಟ್ ಮಾಡಲಾದಂಥ ಲ್ಯಾಂಡ್ ಸರ್ವೇರ್ ಅಥವಾ ಭೂಮಾಪಕರ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಪೇಪರ್ 2 ಅನ್ನು ಇಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಈಗ ಆಲ್ರೆಡಿ 181ರವರೆಗಿನ ಒಂದು ಪ್ರಶ್ನೆಗಳನ್ನು ನೋಡಿರ್ತೀವಿ ಇನ್ ಡೀಟೇಲ್. ಆ ಒಂದು ವಿಡಿಯೋಸ್ಗಳನ್ನು ಇನ್ನೂ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಮತ್ತು ಚಾಪ್ಟರ್ ವೈಸ್ ಕೂಡ ಕ್ಲಾಸಸ್ಗಳು ಇದ್ದಾವೆ. ಮತ್ತು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸು, ನಿಮಗೆ ಲ್ಯಾಂಡ್ ಸರ್ವೇರಿಗೆ ಏನೇನು ಬೇಕಲ್ಲ, ಸೊ ಆ ಒಂದು ಎಲ್ಲ ಮಟೀರಿಯಲು ಕೆಳಗಡೆ ಕೊಟ್ಟಂಥ ಲಿಂಕಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಲೆಟ್ಸ್ ಗೋ ಟು 82nd ಕ್ವೆಶನ್. ಇಲ್ಲಿ ಈ ಬಹುಕೋನಾಕೃತಿಯ ಚದರ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಬಹುಕೋನಾಕೃತಿ ಅಂದರೆ ಏನು? ಪಾಲಿಗಾನ್. ಈ ಪಾಲಿಗಾನ್ದು ಏರಿಯಾವನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಈಗ ನೋಡಿ, ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಎಲ್ಲ ಚದರಿಂಚು ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಗಿವನ್ ಡೇಟಾ ಏನಿದೆ ನೋಡಿ, B1 ಕೊಟ್ಟಿದ್ದಾರೆ 10 ಇಂಚು, B2 14 ಇಂಚು, H 5 ಇಂಚ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಇದನ್ನು ಯಾವ ರೀತಿ ಫೈಂಡ್ ಮಾಡಬೇಕು? ಇಲ್ಲಿ ಈ ಕೊಟ್ಟಂಥ ಆಕೃತಿ ಏನಿದೆ, ಟ್ರೆಪೆಜಾಯ್ಡ್ ಇದೆ. ಟ್ರೆಪೆಜಾಯ್ಡ್, ಓಕೆ. ಸೊ ಟ್ರೆಪೆಜಾಯ್ಡ್ ಇದೆ ಅಂದರೆ ಇಲ್ಲಿ ಏನು ಬರುತ್ತೆ, ಒಂದು ಹೈಟ್ ಇರುತ್ತೆ, ಒಂದು B1 ಮತ್ತೊಂದು B2, ಓಕೆ. ಈ ರೀತಿ ಇದ್ದರೆ ಏನಾಗುತ್ತೆ, ಇದು ಟ್ರೆಪೆಜಾಯ್ಡ್ ಆಗುತ್ತೆ. ಸೊ ಇದಕ್ಕೆ ಈ ಒಂದು ಏರಿಯಾನ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಯಾವುದನ್ನು ವಾಪರಿಸ್ತೀವಿ? ಇಲ್ಲಿ ಏರಿಯಾ ಈಕ್ವಲ್ ಟು 1/2 ಇಂಟು B1 ಪ್ಲಸ್ B2. ಇದು B1 ನೋಡಿ, ಇದು B1 B2. ಈ ಎರಡು B1 B2 ಆ್ಯಡ್ ಮಾಡಬೇಕು, ಆಮೇಲೆ /2 ಮಾಡಬೇಕು, ಆಮೇಲೆ ಇಂಟು H ಅನ್ನು ಮಾಡ್ಕೋಬೇಕು. ಲೆಟ್ಸ್ ಸಿ ಹಿಯರ್ ಆ್ಯಸ್ ಪರ್ ದ ಡಯಾಗ್ರಾಮ್. ಸೊ ಈಗ ಡಯಾಗ್ರಾಮಿಗೆ ಬನ್ನಿ. ಏನಿದೆಯಪ್ಪ, ಏರಿಯಾ ಈಕ್ವಲ್ ಟು 1/2 ಇಂಟು B1 ಪ್ಲಸ್ B2 ಇಂಟು H. ಈ ಒಂದು ಫಾರ್ಮುಲಾ ನಿಮಗೆ ನೆನಪಿದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ B1 ಎಷ್ಟಿದೆಯಪ್ಪ, 10 ಇಂಚಿದೆ. B2 ಎಷ್ಟಿದೆ, 14 ಇಂಚಿದೆ. H 5 ಇಂಚ್. ಸೊ ಈಗ ಇದನ್ನು ಸಾಲ್ವ್ ಮಾಡಿ. ಇದು 10 20 14 ಎಷ್ಟಾಯಿತು, 24 ಆಯಿತು. 24/2 ಇಂಟು 5. ಈಗ ಇದು ಎಷ್ಟಾಗುತ್ತಾ, 2 1 2 12 ಇಂಟು 5 60. ಸೊ ಆನ್ಸರ್ ಈಸ್ 60 ಇಂಚ್ ಬರುತ್ತೆ. ನೋಡಿ, ಆನ್ಸರ್ ಯಾವುದು? ಆಪ್ಷನ್ ಎ. ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್, ಓಕೆ. ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಒಂದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಏರಿಯಾ ಈಕ್ವಲ್ ಟು 1/2 ಇಂಟು B1 ಪ್ಲಸ್ B2 ಇಂಟು H. ಎರಡು ಭುಜಗಳ ಬೇರೀಜು ಮತ್ತು ಇಂಟು ಹೈಟ್. ನೆಕ್ಸ್ಟ್ ನೋಡಿ, ಈ ಒಂದು ಆಕೃತಿಯ ಚದುರಳತೆ ಏನು? ಚದುರಳತೆ ಅಂದರೆ ಏನು? ವಿಸ್ತೀರ್ಣ. ಸೊ ಇಲ್ಲಿ ಕೊಟ್ಟಂಥ ಒಂದು ಗ್ರಾಫ್ನಲ್ಲಿ ಈ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಈ ಒಂದು ಡಯಾಗ್ರಾಮ್ ಯಾವ ರೀತಿ ಇದೆ? ಟ್ರೆಪೆಜಿಯಮ್ ಆರ್ ಟ್ರೆಪೆಜಾಯ್ಡ್, ಓಕೆ. ಸೊ ಇದೊಂದು ಸೈಡ್ ಆಗುತ್ತಾ, ಇದೊಂದು ಸೈಡ್ ಆಗುತ್ತಾ, ಇಂಟು ಹೈಟ್ ಆಗುತ್ತಾ, ಹೌದಾ? ಸೊ ಇದ್ರದ್ದು ಏರಿಯಾ ಆಫ್ ಟ್ರೆಪೆಜಿಯಮ್ ಏನು ನೋಡಿ, ಏರಿಯಾ ಈಕ್ವಲ್ ಟು 1/2 ಇಂಟು ಒಂದು ಇದೊಂದು ಬಾಟಮ್ ಬೇಸ್ ಅಂದರೆ, ಫಾರ್ ಎಕ್ಸಾಂಪಲ್ ಇದನ್ನು ಏನಂತ ಎ ತಿಳ್ಕೊಳ್ಳಿ, ಪ್ಲಸ್ ಇದು ಬಿ ಎ ಪ್ಲಸ್ ಬಿ ಇಂಟು H. ಇದೇನಾಗುತ್ತೆ, ಇಷ್ಟು ಇದು H ಆಗುತ್ತೆ, ಓಕೆ. ಈ ಒಂದು ಎರಡು ಭುಜಗಳ ಬೇರೀಸು ಇಂಟು H, ಓಕೆ. ಸೊ ಈಗ ಇದು ಫಾರ್ಮುಲಾ ಬಂತು. ಈಗ ಏನು ಮಾಡ್ತೀರಿ ನೀವು? ಎ ಈಕ್ವಲ್ ಟು 1/2 ಇಂಟು ಎ ಎಷ್ಟಿದೆಯಪ್ಪ, ಇಲ್ಲಿ ನೋಡಿ. ಈಗ ಎ ಎಷ್ಟಿದೆ, ಇಲ್ಲಿದಿಂದ ಇಷ್ಟು, ಇದು ಒಂದು, ಇಲ್ಲಿದಿಂದ ಒಂದು, ಇದು ಎಷ್ಟಾಯಿತು 2 2 ಪ್ಲಸ್, ಆಮೇಲೆ ಇದು ಇಲ್ಲಿ 1 2 3 4 ಪ್ಲಸ್ 4, ಓಕೆ. ಆಮೇಲೆ ಹೈಟ್ ಎಷ್ಟು? ಹೈಟ್ ನೋಡಿ, ಇಲ್ಲಿ ಇದು 1 ಇದೆ, ಇದು 1 2 3 4 ಇದೆ. ಅಂದರೆ 1 to 4 ಅಂದರೆ 3 ಆಯಿತು, ಓಕೆನಾ. 3 ಇಂಟು 3. ಸೊ ಈಗ ನಾವು ಇದನ್ನು ಸಾಲ್ವ್ ಮಾಡೋಣ.
1/2 into 6 into 3, 2 3s. ಸೊ 3 into 3 9. ಸೊ 9 ಚದರ ಯೂನಿಟ್ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತಾ? ಆಪ್ಷನ್ ನಂಬರ್ ಸಿ ಕರೆಕ್ಟ್. ಆಪ್ಷನ್ ನಂಬರ್ ಸಿ ಕರೆಕ್ಟ್. ನೋಡಿ, ಒಂದೇ ಫಾರ್ಮುಲಾ ಮೇಲೆ ನಿಮಗೆ ಈಸಿಯಾಗಿ 2 ಮಾರ್ಕ್ಗಳನ್ನು ತೆಗೆದುಕೊಂಡ್ರೆ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡಿ, ಆಕೃತಿಯಲ್ಲಿ ಪಾರ್ಶ್ವ ಬಿ ಸಿ ಈಕ್ವಲ್ ಟು ಎ. ಬಿ ಸಿ ಅಂದರೆ ಯಾವುದು ನೋಡಿ, ಇದು ಎ, ಇದು ಬಿ ಸಿ ಇದಾಗುತ್ತೆ. ಓಕೆ, ಇದು ಬಿ ಸಿ ಈಕ್ವಲ್ ಟು ಎ ಅಂದರೆ ಇದು 12 ಸೆಂಟಿಮೀಟ್ರು. ಆಮೇಲೆ ಎ ಸಿ ಈಕ್ವಲ್ ಟು ಬಿ, ಇದು ಎ ಸಿ ಆಗುತ್ತೆ. ಓಕೆ, ಇದು ಎ ಸಿ. ಆಮೇಲೆ ಎ ಬಿ ಈಕ್ವಲ್ ಟು ಸಿ ಆಗುತ್ತೆ. ಆಮೇಲೆ ಇದು 20 ಸೆಂಟಿಮೀಟ್ರು. ನೋಡಿ, ಇದು 12, ಇದು 16, ಇದು 20. ಹೀಗಾದಲ್ಲಿ ಈ ಒಂದು ವೃತ್ತದ ತ್ರಿಜ್ಯ ಎಷ್ಟು? ತ್ರಿಜ್ಯ ಅಂದರೆ ಏನು ನೋಡಿ, ಇದು ಒ ಸಿ ಆರ್ ಒ ಬಿ. ಒ ಸಿ ಆರ್ ಒ ಬಿ ಅನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ತ್ರಿಜ್ಯ ಅಂದರೆ ರೇಡಿಯಸ್ ಆರ್ ಸಿಗುತ್ತಾ. ಓಕೆನಾ? ಸೊ ಈಗ ನೀವೇನು ಮಾಡ್ತೀರಿ, ಈಗ ನಿಮಗೆ ಬಿ ಸಿ, ಎ ಸಿ, ಎ ಬಿ ಸಿಕ್ಕಿದೆ. ಸೊ ಈಗ ನಾವಿಲ್ಲಿ ಏನು ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಫಾರ್ ದ ಸರ್ಕಮ್ ರೇಡಿಯಸ್. ಓಕೆ, ಆರ್ ಆಫ್ ಎ ಟ್ರಯಾಂಗಲ್. ಓಕೆ, ಸೊ ಈಗ ಏನು ಮಾಡೋಣ ನಾವು, ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಯೂಸಿಂಗ್ ದ ಹಿರೋನ್ಸ್ ಫಾರ್ಮುಲಾ. ಹಿರೋನ್ಸ್ ಅಂದರೆ ಯಾವ್ದು ಬರುತ್ತಾ ನೋಡಿ, ಹಿರೋನ್ಸ್ ಅಂದರೆ ಯಾವುದು? ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಈಗ ನಿಮಗೆ ಈಗ ಗೊತ್ತಿರೋ ಹಾಗೆ ಎ ಬಿ ಸಿ ಈ ಎರಡೂವನ್ನು ಕೊಟ್ಟಿದ್ದಾರೆ. ಓಕೆ, ಈ ಎರಡೂ ಕೊಟ್ಟಿದ್ದಾರೆ. ಸೊ ನಿಮಗೆ ಬೆಟರ್ ಇಲ್ಲಿ ನೋಡಿ ಆನ್ಸರನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ಎ ಇದೆ, ಬಿ ಇದೆ, ಸಿ ಇದೆ, ಈ 3 ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫಸ್ಟ್ ಏನು ಮಾಡೋದು, ಯೂಸ್ ದ ಫಾರ್ಮುಲಾ ಫಾರ್ ದ ಸರ್ಕಮ್ ರೇಡಿಯಸ್ ಆರ್ ಆಫ್ ಎ ಟ್ರಯಾಂಗಲ್. ಇದರ ಫಾರ್ಮುಲಾ ಏನು? ಆರ್ ಈಕ್ವಲ್ ಟು ಎ ಬಿ ಸಿ ಬೈ 4a. ಬಟ್ ಇದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಇಲ್ಲಿ ವಿ ಹ್ಯಾವ್ ಟು ಫಸ್ಟ್ ಕ್ಯಾಲ್ಕುಲೇಟ್ ದ ಎ ಯೂಸಿಂಗ್ ದ ಹಿರೋನ್ಸ್ ಫಾರ್ಮುಲಾ. ಇಲ್ಲಿ ಹಿರೋನ್ಸ್ ಫಾರ್ಮುಲಾ ಏನು? ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಈಗ ಇಲ್ಲಿ ಮೇಲೆ ಏನು ಕೊಟ್ಟಿದ್ದಾರಲ್ಲ, ಸೊ ಆ ಒಂದು ವ್ಯಾಲ್ಯೂಸ್ಗಳನ್ನು ನಾವಿಲ್ಲಿ ಪುಟಪ್ ಮಾಡಬೇಕು. ಇದನ್ನೆಲ್ಲ ಪುಟಪ್ ಮಾಡಿದಾಗ ನಮಗೇನು ಬರುತ್ತೆ ಆನ್ಸರ್? 24 ಬರುತ್ತೆ. ಈ 24 ಬಂದಮೇಲೆ ಈಗ ಎಸ್ ಸಿಕ್ತು. ಓಕೆ, ಈಗ ಎಸ್ ಸಿಕ್ಕ ಮೇಲೆ ಇಲ್ಲಿ ಹಿರೋನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ ನಾವೀಗ. ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಸೊ ಇಲ್ಲಿ ಎಸ್ 24 ಇದೆ, ಮತ್ತು ಎ ಬಿ ಸಿ ಇವೆಲ್ಲ ಕೊಟ್ಟಿದ್ದಾರೆ, ಎ ಬಿ ಸಿ. ಸೊ ಇವುಗಳನ್ನೆಲ್ಲ ಪುಟ್ಟಪ್ ಮಾಡಿ ಸಾಲ್ವ್ ಮಾಡಿದಾಗ ಏನು ಬರುತ್ತೆ? 96 ಬರುತ್ತೆ. ಆಮೇಲೆ ಆ 96 ಬಂದಮೇಲೆ ನಿಮಗೆ ಈಗ ಆರ್ ಈಕ್ವಲ್ ಟು ಫಾರ್ಮುಲಾ ಇದೆ, ಏನಿದೆಯಪ್ಪ? ಎ ಬಿ ಸಿ ಬೈ 4a ಸರ್ಕಮ್ಸ್ಟನ್ಸ್ ರೇಡಿಯಸ್ ಅಂತ ಇದು ಒಂದು ಫಾರ್ಮುಲಾ ಬರುತ್ತೆ. ಎ ಬಿ ಸಿ ಆಲ್ರೆಡಿ ಗಿವನ್ ಡೇಟಾದಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಎ ಅನ್ನು ಫೈಂಡ್ ಔಟ್ ಮಾಡಿದಾಗ ಇದನ್ನೆಲ್ಲ ಪುಟಪ್ ಮಾಡಬೇಕು. ಆಮೇಲೆ ನಿಮಗೆ ಆನ್ಸರ್ 10 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ಒಂದು ವಿಷಮಭುಜ ಚೌಕೋನ. ಓಕೆ, ಆ ಒಂದು ವಿಷಮಭುಜ ಚೌಕೋನವು ಚೌಕ ಮತ್ತು ತ್ರಿಕೋನದಿಂದ ರೂಪಿಸ್ತದೆ. ಓಕೆ, ತ್ರಿಕೋನದ ಚದುರಳತೆ ಅಂದರೆ ಆ ಒಂದು ತ್ರಿಕೋನದ ಏರಿಯಾ 6 ಸೆಂಟಿಮೀಟರ್ ಸ್ಕ್ವೇರ್ ಇದ್ದು, ತ್ಯಾಪಿಜ್ಯದ ತ್ಯಾಪಿಜ್ಯ ಅಂದ್ರೇನು? ಆ ಒಂದು ಚೌಕೋನದ ಮಧ್ಯದ ವ್ಯತ್ಯಾಸ 4 ಸೆಂಟಿಮೀಟರ್ ಇದ್ದಲ್ಲಿ ಆ ಒಂದು ತ್ಯಾಪಿಜ್ಯದ ಚದುರಳತೆಯನ್ನು ಲೆಕ್ಕ ಮಾಡಿರಿ. ಓಕೆ, ಸೊ ಇಲ್ಲಿ ಟೋಟಲ್ ಏರಿಯಾನವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಹೇಗೆ ಮಾಡ್ತೀರಾ? ಸೊ ಇಲ್ಲಿ ನೋಡಿ, ಸೊಲ್ಯೂಷನನ್ನು ನೀವು ನೋಡ್ಬೋದು. ಇಲ್ಲಿ ಲೆಟ್ ಬೇಸ್ ಆಫ್ ಸ್ಕ್ವೇರ್ ಬಿ ಎಕ್ಸ್. ಈಗ ಚೌಕೋನ ಅಂದಿದ್ದಾರಲ್ಲ, ಈಗ ಚೌಕೋನ ಇದೆ ಅಂದರೆ ಇದರದ ಬೇಸ ಎಕ್ಸ್ ಅಂತ ತಿಳಿಸ್ಕೊಳ್ಳಿ. ಆಮೇಲೆ ಸೊ 1 ಬೇಸ್ ಆಫ್ ದಿ ಟ್ರೆಪೆಜಾಯ್ಡ್ ಈಸ್ ಎಕ್ಸ್ ಅಂತ ಅಂದಿದ್ದಾರೆ, ಆ್ಯಂಡ್ ಅದರ್ ಈಸ್ ಎಕ್ಸ್ ಪ್ಲಸ್ 4. ಹೈಟ್ ಆಫ್ ದಿ ಬೋತ್ ಶೇಪ್ಸ್. ಈಗ ಇದು ಒಂದು ಟ್ರೆಪೆಜಾಯ್ಡ್, ಇದ್ರದ್ದು ಇದು ಎಕ್ಸ್, ಒಂದು ಎಕ್ಸ್ ಪ್ಲಸ್ 4.
ಸೊ ಹೈಟ್ ಆಫ್ ದಿ ಬೋತ್ ಶೇಪ್ಸ್ ಏನಿದೆ ಎಕ್ಸ್, ಯಾಕೆಂದರೆ ಸ್ಕ್ವೇರ್ ಸೈಡ್ ಏನದು, ಈಗ ಸ್ಕ್ವೇರ್ ಇದೆ ಅಂದರೆ ಎಲ್ಲವೂ ಎಕ್ಸ್ ಸೇಮ್ ಇರುತ್ತೆ ಸೈಡು, ಅದಕ್ಕೆ ಇದು ಕೂಡ ಸೇಮ್ ಸೈಡ್ ಅಂದರೆ ಎಕ್ಸ್ ಇರುತ್ತೆ. ಓಕೆ, ಸೊ ಏರಿಯಾ ಆಫ್ ಟ್ರೆಪೆಜಾಯ್ಡ್ ಏನು ಬರುತ್ತಪ್ಪ, ಏರಿಯಾ ಈಕ್ವಲ್ ಟು ಏರಿಯಾ ಆಫ್ ಸ್ಕ್ವೇರ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 6, ಇದು ಏರಿಯಾ ಆಫ್ ಸ್ಕ್ವೇರು ಎಕ್ಸ್ ಸ್ಕ್ವೇರು ನೋಡಿ, ಇದು ಏನು ಬಂತು, ಇದು ಎಕ್ಸ್ ಸ್ಕ್ವೇರು. ಓಕೆ, ಇದ್ರದ್ದು ಏರಿಯಾ ಏನು ಬಂತು ಎಕ್ಸ್ ಸ್ಕ್ವೇರ್. ಆಮೇಲೆ ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ದೇನು ಎಕ್ಸ್ ಸ್ಕ್ವೇರ್ ಪ್ಲಸ್ 6. ಆಮೇಲೆ ನಾವು ಫೈಂಡ್ ಎಕ್ಸ್ ಫ್ರಾಮ್ ದ ಟ್ರಯಾಂಗಲ್ ಏರಿಯಾ ಫಾರ್ಮುಲಾ 1/2 ಇಂಟು ಬೇಸ್ ಇಂಟು ಹೈಟ್. ಓಕೆ, ಸೊ ಅವುಗಳನ್ನು ವ್ಯಾಲ್ಯೂಸ್ ಪುಟ್ ಮಾಡಿದಾಗ ನಿಮ್ಗೆ ಲಾಸ್ಟಿಗೆ ಆನ್ಸರ್ 15 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಡಿಸ್ಕ್ರಿಮಿನೆಂಟ್. ಈ ಒಂದು ಡಿಸ್ಕ್ರಿಮಿನೆಂಟ್ನ ವರ್ಗ ಸಮೀಕರಣ ಈ ರೀತಿ ನೀಡಬಹುದಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ 2x² ಪ್ಲಸ್ k-6 ಇಂಟು x ಮೈನಸ್ 3k ಈಕ್ವಲ್ ಟು 0. ಸೊ ಈಗ ನಿಮಗೆ ಡಿಸ್ಕ್ರಿಮಿನೆಂಟ್ ಡಿ ಅಂದರೆ ಏನು, ಡಿ ಈಕ್ವಲ್ ಟು b² ಮೈನಸ್ 4ac ಅಂತ ಗೊತ್ತು. ಓಕೆ, ಡಿ ಈಕ್ವಲ್ ಟು b² ಮೈನಸ್ 4ac. ಸೊ ಇಲ್ಲಿ ಈ ಕೊಟ್ಟಂಥ ಒಂದು ಆಪ್ಷನಲ್ಲೇ ಓಕೆ, ಇಲ್ಲಿ ಎ ಏನು ಬರುತ್ತಾ, ಇದು ಎ ಈಕ್ವಲ್ ಟು 2 ಬರುತ್ತಾ. ಆಮೇಲೆ ಬಿ ಏನು ಬರುತ್ತಾ, ಬಿ k-6 ಬರುತ್ತಾ, k-6 ಬರುತ್ತಾ. ಸಿ 3 ಬರುತ್ತೆ, 3 ಅಲ್ಲ -3k ಬರುತ್ತಾ, -3k. ಸೊ ಇವುಗಳನ್ನೆಲ್ಲ ವ್ಯಾಲ್ಯೂಸ್ಗಳನ್ನು ಈ ಒಂದು ಡಿ ಫಾರ್ಮುಲಾ ಅಲ್ಲಿ ನೀವು ಫಿಲಪ್ ಮಾಡಿದೆ ಆದರೆ ನಿಮಗೇನು ಬರುತ್ತೆ ಆನ್ಸರ್ಪ. ಸೊ ಇವುಗಳೆಲ್ಲ ಮಾಡೋದು ಬಿ ಸ್ಕ್ವೇರ್ ಅಂದ್ರೇನು, ಇದು k-6 ಸ್ಕ್ವೇರ್ ಆಗುತ್ತೆ, -4 ಎ ಸಿ ಇದು 2 ಮತ್ತು 3k ಪುಟಪ್ ಮಾಡಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, k-6 ಹೋಲ್ ಬ್ರಿಕೆಟ್ ಸ್ಕ್ವೇರ್ ಪ್ಲಸ್ 24k. ಓಕೆ, ಸೊ ನನ್ ಆಫ್ ದಿ ಆಪ್ಷನ್ಸ್ ಮ್ಯಾಚ್ ದಿಸ್ ಫುಲ್ ಎಕ್ಸ್ಪ್ರೆಷನ್ ಬಟ್ ಅಮಂಗ್ ದ ಆಪ್ಷನ್ಸ್. ಅರ್ಥ ಆಯ್ತಾ, ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಇದು ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಬಟ್ ಒನ್ ಈಸ್ ಮ್ಯಾಚಿಂಗ್ ದ ಡಿಸ್ಕ್ರಿಮಿನೆಂಟ್ ಎಕ್ಸ್ಪ್ರೆಷನ್ ಪಾರ್ಟ್ ಈಸ್ ಯಾವ್ದು ಪಾರ್ಟಪ್ಪ, ಇದು ನಮಗೆ 6 - k ಹೋಲ್ ಬ್ರಿಕೆಟ್ ಸ್ಕ್ವೇರ್ ಇದೆಯಲ್ಲ, ಇದು ಒಂದು ಮ್ಯಾಚ್ ಆಗ್ತಾ ಇದೆ. ಓಕೆ, ಬಟ್ ನಾವು ಇಲ್ಲಿ ಏನು ಮಾಡೋಣ, ಸೊ ನಮಗೆ ಆನ್ಸರ್ ಇದೆ ಕರೆಕ್ಟ್. k-6 ಹೋಲ್ ಬ್ರಿಕೆಟ್ ಸ್ಕ್ವೇರ್ ಓಕೆ ಪ್ಲಸ್ 24k, ಇದು ಕರೆಕ್ಟ್ ಆನ್ಸರ್. ಆಪ್ಷನ್ ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದೇದು ನೋಡಿ, ಸಮಾನ ರೂಪದ ತ್ರಿಕೋನಗಳು ಡ್ಯಾಶ್ ಹೊಂದಿರುತ್ತವೆ ಅಂದರೆ ಸಿಮಿಲರ್ ಟ್ರಯಾಂಗಲ್ಸ್ ಸಿಮಿಲರ್ ಟ್ರಯಾಂಗಲ್ಸ್ ಏನಿರ್ತಾವ, ಹ್ಯಾವ್ ದ ಎಂಗಲ್ಸ್ ಈಕ್ವಲ್. ನೋಡಿ ಈ ರೀತಿ ಒಂದು ಟ್ರಯಾಂಗಲ್ ಇದೆ ಅಂದರೆ ಸಮಾನ ರೂಪದ ತ್ರಿಕೋನಗಳು, ಈ ಒಂದು ಸಿಮಿಲರ್ ಟ್ರಯಾಂಗಲ್ಸ್ ಏನಿರ್ತಾವ, ಸೇಮ್ ಎಂಗಲ್ ಇರ್ತಾವ, ಎಂಗಲ್ಸು ಸೇಮ್ ಇರ್ತಾವ. ಆಮೇಲೆ ಕರೆಸ್ಪಾಂಡಿಂಗ್ ದ ಸೈಡ್ ಇನ್ ಪ್ರೊಪೋರ್ಷನ್ಸ್, ಈ ಸೈಡ್ಸ್ ಏನಿರ್ತಾವಲ್ಲ ಇವುಗಳ ಪ್ರಪೋರ್ಷನ್ ಸೇಮ್ ಇರುತ್ತಾ. ಅಂದರೆ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಯಾವ್ದು ಕರೆಕ್ಟ್ ಬರುತ್ತಾ, ಸಮಾನ ಉದ್ದದ ಬದಿಗಳಾಗ್ತದ ಇಲ್ಲ, ಆಂತರಿಕ ಕೋನಗಳ ಕೂಡಿ 200 ಅಲ್ಲ, ಈ ಟೋಟಲ್ 180 ಇರುತ್ತೆ ಎಲ್ಲ ಥರದ್ದು. ಆಮೇಲೆ ಆಂತರಿಕ ಕೋನಗಳು ಎರಡಕ್ಕೆ ಸಮಾನವಾದ ಭಿನ್ನವಲ್ಲದ ಅನುಪಾತ ಹೊಂದಿರ್ತಾವೆ, ತಪ್ಪು. ಆಮೇಲೆ ಬದಿಯ ಉದ್ದ ಒಂದೇ ಅನುಪಾತದಲ್ಲಿರುತ್ತದೆ, ಸೊ ಇದು ಕರೆಕ್ಟ್. ಲೆಂತ್ ಆಫ್ ದಿ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಇಲ್ಲಿ ನೆಕ್ಸ್ಟ್ ನೋಡಿ 88th ಕ್ವಶನಲ್ಲಿ ಒಂದಿಷ್ಟು ಆಪ್ಷನ್ಸ್ಗಳಲ್ಲಿ ಏನಪ್ಪ ಡಿಫ್ರೆನ್ಸ್ ಇದೆ, ಯಾಕೆಂದರೆ ಇದನ್ನು ಸಾಲ್ವ್ ಮಾಡ್ತಾಯಿದ್ರೆ ಆನ್ಸರ್ ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಇದೊಂದು ಕ್ವಶನನ್ನು ಸ್ಕಿಪ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಪರ್ಯಾಯ ದ್ವೀಪದ ಆಕಾರದ ಅಂದರೆ ಪೆನಿನ್ಸುಲಾರ್. ನೋಡಿ ಈ ರೀತಿ ಭಾರತ ನಕಾಶೆ ಇದ್ದರೆ
ಏನ ಈ ಒಂದು ದಕ್ಕನ್ ಪ್ರಸ್ಥಭೂಮಿ ಅಥವಾ ಇದೇನಿದೆಯಲ್ಲ ಇದಕ್ಕೆ ಪರ್ಯಾಯ ದ್ವೀಪ ಅಂತಾರೆ ನಾವು. ಪರ್ಯಾಯ ದ್ವೀಪ ಯಾಕಂತಾರೆ, ಸೊ 3 ಕಡೆ ನೀರನ್ನು ಹೊಂದಿದೆ. ಈ ಕಡೆ ಅರಬ್ಬಿ ಸಮುದ್ರ, ಬಂಗಾಳ ಉಪಸಾಗರ, ಹಿಂದೂ ಮಹಾಸಾಗರ. ಓಕೆ, ಸೊ ಆದ್ದರಿಂದ ಇದು ಪೆನಿನ್ಸುಲಾರ್. ಸೊ ಈ ಒಂದು ಪೆನಿನ್ಸುಲಾರ್ ಅಥವಾ ಈ ಒಂದು ಪರ್ಯಾಯ ದ್ವೀಪದ ಈ ಆಕಾರದ ಭಾರತ ವಲಯದ ಮಣ್ಣಿನ ಮಾದರಿ, ದ ಟೈಪ್ ಆಫ್ ದ ಜೋನಲ್ ಸಾಯಿಲ್ ಟೈಪ್ ಆಫ್ ದ ಪೆನಿನ್ಸುಲಾರ್ ಇಂಡಿಯಾ, ದಟ್ ಈಸ್ ರೆಡ್ ಸಾಯಿಲ್, ಕೆಂಪು ಮಣ್ಣು. ನೆಕ್ಸ್ಟ್ ನೋಡಿ, ಒಂದು ಪಕ್ಕ 2√3 ಹೊಂದಿದ ಸಮಬಾಹು ತ್ರಿಕೋನದ ವಿಸ್ತೀರ್ಣ ಏನು ಅಂತ ಅಂದಿದ್ದಾರೆ. ಸೊ ಈಗ ಸಮಬಾಹು ತ್ರಿಕೋನ ಇದರ ಒಂದು ಏರಿಯಾ ಏನು ಬರುತ್ತಾ, ಏರಿಯಾ ಈಕ್ವಲ್ ಟು √3/4 ಇಂಟು ಸೈಡ್ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಅಂತ ತಿಳ್ಕೊಳ್ಳಿ. ಸೊ ಈಗ √3/4 ಇಂಟು ಏನಿಡೋಣ, ಇದು ಸೈಡ್ 2√3² ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 4 ಇಂಟು 3 ಬರುತ್ತಾ. ಸೊ 4 ಗೆಟ್ ಕ್ಯಾನ್ಸಲ್. ಸೊ ಆನ್ಸರ್ ಏನು ಬರ್ತದೆ, 3√3. ಈ 3√3 ಸಿಂಪ್ಲಿಫೈ ಮಾಡಿದಾಗ ಫೈನಲ್ ಆಗಿ ಈಗ ಇಷ್ಟೇ ಚೆಕ್ ಮಾಡ್ಕೊಳ್ಳಿ, 3 ಇದೆ ಇಲ್ಲಿ. 3 ಇಂಟು ಎಷ್ಟಾಗುತ್ತಾ, 3 ಇಂಟು 1.73. √3 ಅಂದರೆ 1.73 ಹೌದಾ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಆಪ್ಷನ್ ಎ ಬರುತ್ತಾ, ಇದು ಕರೆಕ್ಟ್. ಸಮೀಕರಣಗಳ ಜೋಡಿ x + 2y - 3 = 0, 5x + ky + 7 = 0. ಓಕೆ, ಸೊ ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, x + 2y - 3, 5x + ky + 7 ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು, ಸಿಂಪಲ್ ಅದ. ಯೂಸಿಂಗ್ ದ ಕಂಡೀಷನ್ ಫಾರ್ ನೋ ಸೊಲ್ಯೂಷನ್. ಇಲ್ಲಿ ಯಾವುದೇ ಪರಿಹಾರ ಹೊಂದಿರದ ಕೇನ ವ್ಯಾಲ್ಯೂ ಅಂದರೆ ಕಂಡೀಷನ್ ಫಾರ್ ನೋ ಸೊಲ್ಯೂಷನ್, ಕಂಡೀಷನ್ ಫಾರ್ ನೋ ಸೊಲ್ಯೂಷನನ್ನು ಸಾಲ್ವ್ ಮಾಡಬೇಕು. ಹೇಗೆ, a1/a2 = b1/b2 ಈಗ ನಾಟ್ ಈಕ್ವಲ್ ಟು c1/c2. ಇದನ್ನೆಷ್ಟು ನೆನಪಿಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗತ್ತಾ. ಸೊ ಇಲ್ಲಿ ಆಪ್ಷನಲ್ಲಿ ಏನೇನು ಕೊಟ್ಟಿದ್ದಾರೆ, a1 ಅಂದರೆ ಏನು ನೋಡಿ, ಜಸ್ಟ್ ನೋಡಿ, ಜಸ್ಟ್ ಹಿಯರ್ ಇಲ್ಲಿ a1, b1, c1, a2, b2, c2 ಹೇಗೆ ನೋಡಿ, ಈ ಒಂದು ಇಕ್ವೇಷನ್ಗಳ ಮೂಲಕ. ಇಲ್ಲಿ a1 1, a2 2, ಇದು a1, ಇದು b1, ಇದು c1, ಇದು a2, ಇದು b2, ಇದು c2. ಅರ್ಥ ಆಯ್ತಾ. 1 2 - 3 5k 7 ಈ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಪುಟಪ್ ಮಾಡಬೇಕು. ಇವುಗಳನ್ನೆಲ್ಲ ಇಲ್ಲಿ ಪುಟಪ್ ಮಾಡಿದ್ರೆ ನಿಮಗೆ ಇದು ಆನ್ಸರ್ ಬರುತ್ತಾ ನೋಡಿ. a1/b1 = a2/b2. a1 ಎಷ್ಟಿದೆ, a1 ಎಷ್ಟಿದೆ, 1 ಇದೆ. ಆಮೇಲೆ b1 ಎಷ್ಟಿದೆ, ಸಾರಿ ಫಾರ್ಮುಲಾ ಏನಿದೆಯಪ್ಪ, a1/a2 ಇದೆ. ಓಕೆ, a1/a2 = b1/b2. ಓಕೆ, a1 ಎಷ್ಟಿದೆ, 1 ಇದೆ. a2 5 ಇದೆ, b1 2 ಇದೆ, ಆಮೇಲೆ k ಇದೆ. ಸೊ ಇದು k ಈ ಕಡೆ ಬರುತ್ತಾ, 5 × 2 10 ಬರುತ್ತಾ. k = 10 is the right answer. ಓಕೆ, ಕೆಳಗಿನ ಭಾರತದ ಯಾವ ಪ್ರಮುಖ ನದಿಗಳು ವೆಸ್ಟರ್ನ್ ಘಾಟ್ನಲ್ಲಿ ಹುಟ್ಟುವುದಿಲ್ಲ. ವೆಸ್ಟರ್ನ್ ಘಾಟ್ ಅಂದ್ರೇನು, ಪಶ್ಚಿಮ ಘಟ್ಟ. ಪಶ್ಚಿಮ ಘಟ್ಟದಲ್ಲಿ ಯಾವ ಹುಟ್ಟೋದಿಲ್ಲ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಕಾವೇರಿ ಇದೆ, ಗೋದಾವರಿ ಇದೆ, ಕೃಷ್ಣ ಇದೆ, ಮಹಾನದಿ ಇದೆ. ಕಾವೇರಿಯಲ್ಲಿ ಹುಟ್ಟುತ್ತದ ನೋಡಿ, ಇದು ಭಾರತ. ಓಕೆ, ಓಕೆ, ಅರ್ಧ ಭಾರತನ ತೆಗಿತೀನಿ ನೋಡಿ. ಇಲ್ಲಿ ಏನಾಗ್ತದ, ಇದು ವೆಸ್ಟರ್ನ್ ಘಾಟ್, ಇದು ವೆಸ್ಟರ್ನ್ ಘಾಟ್. ಈ ವೆಸ್ಟರ್ನ್ ಘಾಟಲ್ಲಿ ಕಾವೇರಿ ನದಿ
ತಲಕಾವೇರಿಯಲ್ಲಿ ಇದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತದೆ. ಗೋದಾವರಿ ತ್ರಂಬಕೇಶ್ವರದಲ್ಲಿ ಹುಟ್ಟುತ್ತದೆ, ಇದು ಕರೆಕ್ಟು. ಆಮೇಲೆ ಕೃಷ್ಣ ಇದು ಮಹಾಬಲೇಶ್ವರಲ್ಲಿ ಹುಟ್ಟುತ್ತದೆ. ಆಮೇಲೆ ಮಹಾನದಿ ಇದು ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವುದಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಮಹಾನದಿ. ಮಹಾನದಿ ಎಲ್ಲಿ ಹುಟ್ಟುತ್ತದಂತ ಕಾಮೆಂಟ್ ಮಾಡಿ. ಅವಿಭಾಜ್ಯ ಎಕ್ಸ್ ಮತ್ತು ವಾಯ್ಗಳು ಎರಡಕ್ಕಿಂತ ಹೆಚ್ಚಿದ್ದಲ್ಲಿ ಆ ಕೆಳಗಿನ ಯಾವುದು ಸರಿ ಇರಬೇಕು? ಫಸ್ಟ್ ಒನ್ ಇಸ್ ಎಕ್ಸ್ ಪ್ಲಸ್ ವೈ ಯ ಸಮ ಏನು, ಸೆಕೆಂಡ್ ಒನ್ ಎಕ್ಸ್ ವೈ ಯ ಬೇಸ್, ಮತ್ತು ಮೂರನೇದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ನ ಸಮ ಅಂತ ಕೊಟ್ಟಿದ್ದಾರೆ. ಸೊ ಈಗ ಎಕ್ಸ್ ಪ್ಲಸ್ ವೈ ಈಸ್ ಅ ಇವನ್, ಸಮ ಅಂದ್ರೇನು ಇವನ್. ಓಕೆ, ಸೊ ಎಕ್ಸ್ ಪ್ಲಸ್ ವೈ ಇವನ್ ಇತ್ತಂದ್ರೆ ಆಡ್ ಪ್ಲಸ್ ಆಡ್ ಇವನ್ ಆಗ್ತದೆ. ನೋಡಿ ಇದು ಬರೋದಿದೆ, ಎಕ್ಸ್ ಪ್ಲಸ್ ವೈ ಅಂದರೆ ಆಡ್ ಪ್ಲಸ್ ಆಡ್ ಇವನ್ ಆಗ್ತದೆ. ಆಮೇಲೆ ಎಕ್ಸ್ ವೈ ಬೆಸ ಅಂದರೆ ಆಡ್ ನಂಬರ್, ಬೆಸ ಸಂಖ್ಯೆ. ಸೊ ಅದೇನಾಗ್ತದೆ ಆಡ್ ಇಂಟು ಆಡೇ ಬರುತ್ತೆ. ಸೊ ಅದು ಕೂಡ ಕರೆಕ್ಟ್ ಅದ. ನೋಡಿ ಈಗ ಇದು ಎಕ್ಸ್ ಪ್ಲಸ್ ವೈ ಇದೆ. ಸೊ ಇದು ಇವನ್ ಅಂತ ಹೇಳಿದ್ದಾರೆ, ಈಸ್ ಇವನ್ ಅಂತ. ಓಕೆ, ಇಲ್ಲಿ ನಂಬರ್ಗಳು ಎರಡಕ್ಕಿಂತ ಹೆಚ್ಚಿದ್ದಲ್ಲಿ, ಸೊ ಮೂರು ಇದ್ರೂ ಏನಾಗ್ತದೆ 6 ಬರುತ್ತೆ, ಇದು ಇವನ್ ಆಗುತ್ತೆ. ಆಮೇಲೆ ಎಕ್ಸ್ ವೈ ಇದೆ, ಇದು ಒಂದೇ ಸ್ಟೇಟ್ಮೆಂಟ್ ಕರೆಕ್ಟು, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 1 2 3 ಅಂತ. ಓಕೆ, ಆಮೇಲೆ ಇದು ಬೆಸ ಇದೆ ಎಕ್ಸ್ ಇಂಟು ವೈ. ಓಕೆ, ಸೊ ಇದು 3 ಇಂಟು 3 ಮಾಡಿ 9 ಬರುತ್ತೆ, ಇದು ಕೂಡ ಆಡೇ. ಸೊ ಇದು ಕರೆಕ್ಟ್ ಅದ. ಆಮೇಲೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಇದು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ, ಆಡ್ ಇಂಟು ಇವನ್ ಕೊಟ್ಟರೆ ಇವನ್ ಬರುತ್ತೆ. ಸೊ ಇದು ಕೂಡ ಇವನ್. ಸೊ ಇಲ್ಲಿ ಕೊಟ್ಟಂಥ ಎಲ್ಲ ಆಪ್ಷನ್ಗಳು ಕರೆಕ್ಟ್ ಅದಾವ. ಆಮೇಲೆ 20 ಅಡಿ ಬೈ 15 ಅಡಿ ಈಜುಕೊಳ 2 ಅಡಿ ಅಗಲದ ಸೈಡ್ ವಾಕ್ನಿಂದ ಸುತ್ತುವರೆದಿದೆ. ಸೈಡ್ ವಾಕ್ ಅಂಚಿನಲ್ಲಿ ಒಂದು ಬೇಲಿ ಇಡೀ ಈಜುಕೊಳದ ಪ್ರದೇಶವನ್ನು ಆವರಿಸಿರುತ್ತದೆ. ಕೇವಲ ಸೈಡ್ ವಾಕ್ ಪ್ರದೇಶದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ ಅದ, ಏನೂ ಇಲ್ಲ. ನೋಡಿ, ಒಂದು 20/50 ಇದೆ. ನೋಡಿ ಇದು 20, ಇದು 50 ಅಂತ ತಿಳ್ಕೊಳ್ಳಿ. ಓಕೆ, ಆಮೇಲೆ 2 ಅಡಿ, ಜಸ್ಟ್ ಮಿನಿಟ್. ಹಾಂ, ಓಕೆ, ಇದು 2 ಅಡಿ ಇದೇನಿದೆಯಲ್ಲ, ಸೊ ಇದು ಸೈಡ್ ವಾಕ್ ಇದೆ ಇಷ್ಟು. ಇಲ್ಲಿ ಮಧ್ಯೆ ಏನಿದೆ, ಇದು ಈಜುಕೊಳ ಇದೆ, ಇದೆಲ್ಲ ಈಜುಕೊಳ ಇದೆ. ಓಕೆ, ಇದು ಈಜುಕೊಳ. ಸೊ ಆದ್ದರಿಂದ ಈಗ ನಮ್ಗೆ ಏನು ಬೇಕು, ಇದು ಸೈಡ್ ವಾಕದು ಜಸ್ಟ್ ಇದಷ್ಟೇ ಏರಿಯಾನ ಕಂಡುಹಿಡ್ಕೋಬೇಕು. ಬಟ್ ಇದು ಈಜುಕೊಳದು ಎಷ್ಟು ನೋಡಿ, ಇದಷ್ಟೇ, ಇದು 20 ಇದೆ, ಇದು 2 ಬರುತ್ತೆ ಇಲ್ಲಿ. ಓಕೆ, ಇದು 15 ಬರುತ್ತೆ, ಇದು 15, ಇಲ್ಲಿ 2 ಬರುತ್ತೆ, ಇದು 2 ಅಂದರೆ ಟೋಟಲ್ ಏನು, ಇದು 17, ಇದು 24, ಸಾರಿ 17 ಅಲ್ಲ 19. ಸೊ ಟೋಟಲ್ ಎಲ್ಲ ವಿಸ್ತೀರ್ಣವನ್ನು ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಟೋಟಲ್ ಮಾಡಿದ್ರೆ ಅಂದ್ರೆ 24 ಇಂಟು 19 ಅಂತ ಮಾಡ್ತೀರಿ. ಎಷ್ಟಾಯಿತು, 456 ಆಯಿತು. 456 ಆದಾಗ ಪೂಲ್ ಎಷ್ಟಿದೆ, ಪೂಲ್ 20/15 ಇದೆ. ಪೂಲ್ ಎಷ್ಟು, 20/15, ಇದೆಷ್ಟು ಬರುತ್ತೆ, 300 ಮಾಡಿದಾಗ. ಸೊ ಈ ಪೂಲ್ ಏರಿಯಾನ ಈ ಟೋಟಲ್ ಏರಿಯಾದಾಗ ಮೈನಸ್ ಮಾಡಿದ್ರೆ ಅಂದ್ರೆ ಇದು ಸೈಡ್ ವಾಕ್ ಎಷ್ಟಿದೆಯಲ್ಲ, ಆ ಸೈಡ್ ವಾಕ್ದು ವಿಸ್ತೀರ್ಣ ಸಿಗುತ್ತೆ. ಸೈಡ್ ವಾಕ್ ಏರಿಯಾ ಈಕ್ವಲ್ ಟು 456 minus 300. So that is answer is 156 square feet. So ಇದು ಕರೆಕ್ಟು. ಆಮೇಲೆ ಒಂದು ಸಾಮಾನ್ಯ ಬಹುಭುಜಾಕೃತಿಯಲ್ಲಿ 135 ಡಿಗ್ರಿ ಆಂತರಿಕ ಕೋನವಿರುತ್ತದೆ. ಓಕೆ, ಅದರಲ್ಲಿ ಎಷ್ಟು ಬದಿಗಳು ಇರುತ್ತವೆ ಅಂತ ಕೇಳಿದ್ದಾರೆ. ಈಗ ಆಂತರಿಕ ಕೋನ ಅಂದ್ರೇನು, ಇಂಟೀರಿಯರ್ ಆ್ಯಂಗಲನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ಸೊ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು n - 2. ನೋಡಿ,
n minus 2 into 180 by n. ಓಕೆ n. ಬಟ್ ಇಲ್ಲಿ ಈಗ ನಿಮಗೆ ಆಂತರಿಕ ಕೋನ ಕೊಟ್ಟಿದ್ದಾರೆ. ಎಷ್ಟಿದೆ ನೋಡಿ, ಬಹುಭುಜಾಕೃತಿ 135 ಡಿಗ್ರಿ ಆಂತರಿಕ ಕೋನವಿರುತ್ತದೆ, 135. ಆದರೆ ಎಷ್ಟು ಬದಿಗಳಿದಾವಂತ ಕೇಳಿದ್ದಾರೆ. ಸೊ ಈಗ ಬದಿಗಳು ಕೊಟ್ಟು ಆಂತರಿಕ ಕೋನ ಕೇಳಿದ್ರು ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ಆಂತರಿಕ ಕೋನ ಕೊಟ್ಟು ಬದಿಗಳನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಇದೆ. ಇಲ್ಲಿ ಎನ್ ಅಂದರೆ ಏನು, ನಂಬರ್ ಆಫ್ ಸೈಡ್ಸ್, ಇವು ಬದಿಗಳು ಅಂತ ಅಂತೀವಿ ನಾವು, ಸೈಡ್ಸು. ಈಗ ಇದನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತಾ, 180n minus 360 into 135n. ಸೊ 135n ಈ ಕಡೆ ಬಂದಾಗ ಮೈನಸ್ ಆಗುತ್ತಾ, ಎಷ್ಟಾಗುತ್ತಾ, 45n ಈಕ್ವಲ್ ಟು 360. ಸೊ ನಾವು n ಈಕ್ವಲ್ ಟು 360/45 ಎಷ್ಟು ಬರುತ್ತಪ್ಪ ಇದು, 45 ಎಷ್ಟು ಬರುತ್ತಾ, 8. ಸೊ ಟೋಟಲ್ ಸೈಡ್ಸ್ ಎಷ್ಟು, 8. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ತಳಮಟ್ಟದ ಡಿ ಸಿ ಜನರೇಟರ್ನ ಒಂದು ಕುಣಿಕೆ ಹಠಾತ್ತನೆ ಹೆಚ್ಚುವರಿ ವೇಗದಲ್ಲಿ ಸುತ್ತಲೂ ಆರಂಭಿಸಿದಲ್ಲಿ ಪ್ರೇರಿತ ವಿದ್ಯುತ್ ವಿಭವಾಂತರದ ಪ್ರಮಾಣ ಅಥವಾ ಇಂಡ್ಯೂಸ್ಡ್ ವೋಲ್ಟೇಜ್ ಏನಾಗ್ತದೆ ನೋಡಿ, ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಇಫ್ ಅ ಡಿ ಸಿ ಜನರೇಟರ್ ಅದು ಫಾಸ್ಟರ್ ಇದ್ರೆ, ಓಕೆ, ವಾಟ್ ಹ್ಯಾಪನ್ಸ್ ಟು ದ ಇಂಡ್ಯೂಸ್ಡ್ ವೋಲ್ಟೇಜ್. ಫಾಸ್ಟರ್ ರೋಟೇಷನ್ ಇತ್ತಂದ್ರೆ ಏನಾಗ್ತದೆ, ಇನ್ಕ್ರೀಸ್ಡ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಅದರ ಮೀನನ್ನು ಏನು, ಹೈಯರ್ ವೋಲ್ಟೇಜ್ ಅಂದಂಗೆ. ಹೈಯರ್ ವೋಲ್ಟೇಜ್ ಅಂದರೆ ಇನ್ಕ್ರೀಸ್ ಆಗುತ್ತಾ, ಓಕೆ, ಹೆಚ್ಚುತ್ತದೆ. ಸೊ ಇದು ಕರೆಕ್ಟು. ನೆಕ್ಸ್ಟ್ ಕ್ವಶನ್ ನೋಡಿ, ರಿಲಕ್ಟನ್ಸ್ ಪ್ರಮಾಣ. ವಾಟ್ ಈಸ್ ದ ಯೂನಿಟ್ ಫಾರ್ ದ ರಿಲಕ್ಟನ್ಸ್? ಸೊ ಇಲ್ಲಿ ರಿಲಕ್ಟನ್ಸ್ ಯೂನಿಟ್ ಏನು ಬರುತ್ತಾ, ಆಪ್ಷನ್ ಎ ಬರುತ್ತಾ, 80 at ವೆಬ್ಬರ್. 80 at ಅಂದ್ರೇನು, 80 ಅಂದ್ರೇನು, ಎ ಫಾರ್ ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ. ಇದು ಕರೆಕ್ಟ್ ಆಗುತ್ತೆ, ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್. ಸೊ ಮ್ಯಾಗ್ನೆಟಿಕ್ ರಿಲಕ್ಟನ್ಸ್ ಈಸ್ ಅನಾಲೋಗಸ್ ಟು electrical resistance and has the units of ampere turns per Weber. Next, ವಿದ್ಯುತ್ ಕಾಂತೀಯ ಅಲೆಗಳಲ್ಲಿ ಧ್ರುವೀಕರಣ. ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪೊಲರೈಸೇಷನ್ ಏನಿರುತ್ತೆ, ಇದು ಅಲೆಗಳ ವ್ಯತ್ಯಾಸ ಸ್ವಭಾವದ ಕಾರಣದಿಂದಾಗುತ್ತದೆ. ಓಕೆ, ಸೊ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ it is due to the transverse nature of the waves. Polarization occurs because electromagnetic waves are transverse. Okay, polarization ಯಾಕೆ ಆಗುತ್ತೆ, electromagnetic waves are transverse. Just a minute. Transverse. Okay, transverse, and the electric field oscillates perpendicular to the direction of propagation. Okay, option B is the right. ಇಲ್ಲಿ ನೋಡಿ 99th ABCD ಇದು ಒಂದು ಚೌಕ JETSನ ಬದಿ ನಡು ಬಿಂದುಗಳಾಗಿವೆ. ನೋಡಿ JETSನ ಇವು ನಡು ಬಿಂದುಗಳು, ಇಲ್ಲಿ ಒಂದು BCD. ಸೊ ಈಗ ಈ JETS ವಿಸ್ತೀರ್ಣ 36 ಬಿದ್ದಲ್ಲಿ ಈ ADCD ಓಕೆ, ಇದರ ಒಂದು ಏನಪ್ಪ ABCD ಅಲ್ಲ, ಅದು ABCD. ಈ ಒಂದು ABCDಯ ಚದರ ಅಳತೆ ಅಥವಾ ಆ ಒಂದು ABCDಯ ಏರಿಯಾ ಅಂತ ಕೇಳಿದ್ದಾರೆ. ಸೊ ಈಗ ಏರಿಯಾ, ಈಗ ಕೊಟ್ಟಂಥ ಫಿಗರ್ ABCD ಏನಿದೆ, ಅದೊಂದು ಸ್ಕ್ವೇರ್ ಇದೆ. ಆ್ಯಕ್ಚುಲಿ ಇಟ್ ಈಸ್ ಫೌಂಡ್ ಬೈ ದ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್. Okay, midpoints of the square. The area of inner square is half of the original square. So ಈಗ ಈ ಇನ್ನರ್ ಸ್ಕ್ವೇರ್
ಈ ಒರಿಜಿನಲ್ ಸ್ಕ್ವೇರ್ದು ಅಂದರೆ ABCD ಏನಿದೆ ಇದ್ರದ್ದು ಏರಿಯಾ ಏನಿರುತ್ತೆ ಹಾಫ್ ಆಫ್ ದಿ ಈ JETS ಹಾಫ್ ಇರ್ತದೆ. JETS ಎಷ್ಟಿದೆ 36 ಇದೆ. ಸೊ ಅದಕ್ಕೆ ಎಷ್ಟು ಬರುತ್ತಾ 12 ಬರುತ್ತಾ, ಸಾರಿ 18 ಬರುತ್ತಾ. 18 ಇಸ್ ಅ ರೈಟ್ ಆನ್ಸರ್. ಸಿಂಗಲ್ ಲೈನರ್ ಇದು, ಜಸ್ಟ್ 18 ಇಸ್ ಅ ರೈಟ್. ಅರ್ಥ ಆಯ್ತಾ? ಸೊ 18 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈ ಒಂದು ಸೆಷನ್ದು ಲಾಸ್ಟ್ ಕ್ವೆಶನ್ ನೋಡೋಣ. ಯಾವ ಕನಿಷ್ಠ ಅಥವಾ ಅತಿ ಚಿಕ್ಕ ಸಂಖ್ಯೆಯಿಂದ 3600 ಭಾಗಾಕಾರ ಮಾಡಿದರೆ ಅದು ಪರಿಪೂರ್ಣ ಘನಾಕೃತಿ ಆಗುತ್ತದೆ? ಯಾವ ಕನಿಷ್ಠ ಸಂಖ್ಯೆಯಿಂದ? ಓಕೆ, ಸೊ ನೋಡಿ, ನಾನು ಇಲ್ಲಿ ಅದನ್ನೆಲ್ಲ ಬಿಡಿಸಿ ತೋರಿಸಲ್ಲ, ಯಾಕೆಂದರೆ ಸ್ವಲ್ಪ ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇದೆ. ನೋಡಿ ಇಲ್ಲಿ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 3600. ಸೊ ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 2⁴, 3⁴2, 5⁴2 ಬರುತ್ತೆ. ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಕ್ಯೂಬ್, ಸೊ ಈಚ್ ಎಕ್ಸ್ಪೋನೆಂಟ್ ಮಸ್ಟ್ ಬಿ ದ ಮಲ್ಟಿಪಲ್ ಆಫ್ 3 ಆಗಬೇಕು. ಸೊ ನಾವು ಇದನ್ನು ಈ ಕೆಳಗಿನ ಮೆಥಡನ್ನು ಫಾಲೋ ಮಾಡ್ಕೋಬೇಕು. 1 more 2 divided by 2, 1 more 3 divided by 3, 1 more 5 divided by 5. ಈ ರೀತಿ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಇದನ್ನು ಸ್ವಲ್ಪ ಲೆಂದಿ ಇದೆ, ಇದನ್ನು ಟೈಮ್ ಹಿಡಿಯುತ್ತೆ ನಿಮಗೆ. ಸೊ ಕರೆಕ್ಟ್ ಆನ್ಸರ್ ಏನು ಬರುತ್ತಾ 450 ಬರುತ್ತಾ. ಓಕೆ, ಸೊ ಇವಿಷ್ಟು ಈ ಒಂದು ಕ್ವೆಶನ್ಗಳಾಗಿದ್ವು. ಮುಂದಿನ ಸೆಷನಲ್ಲಿ ಇನ್ನು ನೆಕ್ಸ್ಟ್ ಏನದಾವಲ್ಲ 101 to 150 ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.